ಇಲ್ಲ. ಅದರಲ್ಲಿಯೂ ಲೆಕ್ಕ ಇರುವಂತ ಒಂದು ಸ್ಟೋರಿ ಹೇಳ್ತೇನೆ ಕೇಳಿ. ಶರದಿಗೆ ಸೇತುವನ್ನು ಒಂದೊಳಗಬೇಕು. ಅದು ಯಾರ ಉದ್ದೇಶಕ್ಕಾಗಿ? ಅದು ಯಾಕಾಗಿ? ಅವನ ಮಾತೆ ಸೀತೆಯನ್ನು ಅಪಹರಿಸಿಕೊಂಡು ಒಯ್ದ ಲಂಕೆಗೆ. ಆ ಲಂಕೆಯನ್ನು ಸೇರಬೇಕು ಅಂತಾದ್ರೆ ಸರದಿಗೆ ಸೇತುವನ್ನು ಕಟ್ಟಲೇಬೇಕು. ಹಾಗೆ ಸರದಿಗೆ ಸೇತುವೆಯನ್ನು ಕಟ್ಟುವಾಗ ನಮ್ಮವರೆಲ್ಲರೂ ಒಂದೊಂದು ಕಡೆ ಹೋಗಿ ಕಲ್ಲನ್ನು, ಪರ್ವತವನ್ನು, ಮರದ ತಿಮ್ಮೆಯನ್ನು ಹೊತ್ತುಕೊಂಡು ಬಂದರು. ಆದರೆ ಅವರೆಲ್ಲರಿಗಿಂತ ಮಾಂಸಾಸವನ್ನು ನೆರೆಸಬೇಕು, ತೋರ್ಪಡಿಸಬೇಕು ಎನ್ನುವಂತ ಉದ್ದೇಶಕ್ಕಾಗಿ ಏನು ಮಾಡಿದ್ದೀಯ? ಪರ್ವತಕ್ಕೆ ಎತ್ತುವುದಕ್ಕೆ ಪ್ರಾರಂಭಿಸಿ. ಆಗ ಎತ್ತುವಾಗ ಎಲ್ಲಿಂದ ಬಂತು? ಯಾಕಾಗಿ ಬಂತು? ಎಲ್ಲಿಂದ ಎಲ್ಲ ನೋಡಿದ್ರೆ ಪರ್ವತದಲ್ಲಿ ನೀನು ಎತ್ತುವುದಕ್ಕೆ ಪ್ರಯತ್ನ ಮಾಡಿದ್ದು ಕೈಲಾಸಗಿರಿಯಲ್ಲಿ. ಕೈಲಾಸಗಿರಿ ಅನ್ನುವುದು ಅವ ಇಳುವಂದ್ರೆ ಗೊತ್ತಾಯ್ತಿದ್ರೆ ಅಲ್ಲಿವರೆಗೆ ಗೊತ್ತಾಗಲಿಲ್ಲ. ಎತ್ತಬೇಡ ಎತ್ತಬೇಡ, ನೀನು ಎತ್ತಿದ್ರೆ ನಾನಿರುವುದಲ್ಲೇ ಎನ್ನುವುದು ಅಂತೇಳಿ ಈ ಪರ್ವತವನ್ನು ಬಿಡು, ನಾನು ನಿನಗೆ ಶಿಕ್ಷಣಾಗ್ತೇನೆ. ನಿನ್ನ ಕಾರ್ಯಕ್ಕೆ, ನಿಮ್ಮ ಕಾರ್ಯಕ್ಕೆ ನಾನು ಸಹಕಾರಿಯಾಗಿದ್ದೇನೆ. ಹಾಗಾಗಿ ಈ ಪರ್ವತವನ್ನು ಬಿಟ್ಟು ಉಪ ಪರ್ವತಗಳು ಆ ಕಡೆ ಬೇಕಾದಷ್ಟಿದೆ, ಅದನ್ನೆಲ್ಲ ಎತ್ಕೊಂಡು ಹೋಗು ಎನ್ನುವುದಾಗಿ ಹೇಳಿದ. ಹೌದು, ಸೇತುವೆಯನ್ನು ಬಯಸ್ತೇನೆ. ಹಾಗೆ ಸೇತುವೆಯನ್ನು ಬರೆಯುತ್ತಾ ಮಹಾನ್ ಸಾಹಸಿ ನಾನಿರುವಾಗ ನೀನು ಯಾರು? ನಾನು ಎತ್ತಿದಂತಹ ಗೋವರ್ಧನಗಿರಿಯೋ, ನೀನು ಎತ್ತುವುದಕ್ಕೆ ಪ್ರಯತ್ನಿಸಿದಂತಹ ಕೈಲಾಸಗಿರಿಯೋ ಇದ್ದಿದ್ದಲ್ಲಿ ಇದೇ ಭೂಮಂಡಲದಲ್ಲಿ. ಹಿಂದೆ ಗುರುಳ ಹಿರಣ್ಯಾಕ್ಷ ಕಥೆಯನ್ನು ನೀನು ಕೇಳಿರಬಹುದು. ಆತ ಈ ವಸುಂಧರೆಯನ್ನೇ ಚಾಪೆಯಂತೆ ಸುತ್ತಿ ಪಾತಾಳಕ್ಕೆ ಹೋಗಿದೆ. ದೇವತೆಗಳೆಲ್ಲ ಹಾಹಾಕಾರ ಹಾಕಿದ್ರು. ದಾಗೆಯಿಂದ ಭೂಮಿಯನ್ನು ಎತ್ತಿದ್ದೇನೆ. ಎಲ್ಲಿಯ ಹಿರಣ್ಯಾಕ್ಷ ಮತ್ತೆಲ್ಲಿಂದ ಬಂದಂತ ಈ ಮನುಜನಿಗೂ ಹಿರಣ್ಯಾಕ್ಷನಿಗೂ ವರಹನಿಗೂ ಈ ಮನುಜನಿಗೂ ಎಲ್ಲಿಯ ಸಂಬಂಧ ಮಾತನಾಡುತ್ತೆ. ಮುಂಭಾಗದಲ್ಲಿ ಕನಕ ಪರ್ವತದ ರಾಶಿಯನ್ನೇ ಇಟ್ಟಿರುವುದು ಮಂಡಾಗಿ ಕಾಣಿಸ್ತದೆ. ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಲಕ್ಕೆಯ ಪೆಟ್ಟು. ಭೌರವನ್ನ ಕೊಟ್ಟವರಿದ್ದ. ಇವತ್ತು ನನಗೆ ಈ ರೀತಿಯಾಗಿ ಪುರವನ್ನು ಕೊಡ್ತಾರಂತಾದ್ರೆ, ಹೋರಾಟವನ್ನು ಮಾಡ್ತಾರಂತಾದ್ರೆ ಈ ವಿಶ್ವ ರಚಿಸಿದಂತ ಮಹಾನ್ ಶಕ್ತಿಯೇ ಮಹಾನ್
ಯೋಗ್ಯತಾವಂತನೇ ಇದ್ದಾನೆ. ಅಂತ ಯೋಗ್ಯತಾವಂತ ಈತ ಹೌದಾದ್ರೆ ದೇವಾ ಯಾರು ನೀನು? ನಾನು ಯಾರಾದ್ರೂ ನೀವೇನ? ನನಗೆ ಬೇಕಾದದ್ದು ಸಮಂತಕ ರತ್ನ. ಅದನ್ನು ಕೊಡ್ತೀಯೋ ಕೆಟ್ಟ? ಸಮಂತಕ ರತ್ನ ಹೌದೇ ಹೌದು, ಕೊಡಲೇಬೇಕು, ಹೌದೇ ಹೌದು, ಕೊಡಲೇಬೇಕು. ತಿರುಚರಾದಿ ಸಕಲ ಭೂತ ಭರಿತ ಬ್ರಹ್ಮಾಂಡ ನಿನ್ನೊಳಿರುವುದೆಂದು ತಿರಜರಾದಿ ಸಕಲ ಭೂತ ಭರಿತ ಬ್ರಹ್ಮಾಂಡ ನಿನ್ನೊಳಿರುವುದೆಂದು ತಿಳಿದೆ ನಿಜವನರು ನಿಜವನರು ಅಷ್ಟು ದುಡಿಯಂತ ಇವತ್ತು ಈ ರೀತಿಯಾದ ಸೋಲಾಗ್ತಾರೆ. ಬ್ರಹ್ಮಾಂಡ ಭಾಂಡಾರದಲ್ಲಿ ಯಾವಾಗ ಮಾಡಬೇಕು ಸ್ವಾಮಿ? ಯಾರು ಶರಣ ನಿಂತನಲಾಗ ಶ್ರೀಹರಿ ಕರುಣದಳು ಕ್ಷಮೆಯಾಂತು ವೇಗದಿ ಧರಿಸಿದನು ಶ್ರೀರಾಮ ರೂಪವನದಿ ವಿಲಾಸದಲ್ಲಿ ಸುತ ಜಾಂಬವನು ನೇತ್ರದಿ ಸುರಿಸುತ್ತಾನಂದಾಶ್ರಮದು ತರಹರಿಸಿ ಬಂದಡಿಗೆರಗಿ ಕರಗಳ ಮುಗಿದು ದೈನ್ಯದಲ್ಲಿ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮದಶಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಪಾಹಿ ಗುಡಾಧರ ರಾಮ ರಾಘವ ರಾಮ ರಾಘವ ರಾಮ ರಾಘವ ದಶರಥ ಬಾಲ ಜಯ ಸೀತಾ ಲೋಲ ರಾಮ ರಾಮ ರಾಮ. ಓ ನನ್ನ ತಂದೆ, ಯಾಕೆ ಈ ರೀತಿಯಾಗಿ ಮಾಡಿದೆ? ಅನುದಿನವೂ ಅನುಕ್ಷಣವು ನಿನ್ನನ್ನೇ ಪೂಜಿಸಿದವರು ನಾವು. ನಿಮ್ಮ ಧ್ಯಾನದಲ್ಲಿ ಲೀನರಾದವರು ನಾವು. ನೀನಲ್ಲದೆ ಅನ್ಯ ಬದುಕು ನಮ್ಮ ಪಾಲಿಗೆ ಇಲ್ಲ ಎನ್ನುವುದಾಗಿ ಭಾವಿಸಿಕೊಂಡವರು ನಾವು. ಆದರೆ ಇವತ್ತು ಈ ರೀತಿಯಾಗಿ ಯಾಕೆ ನಿನ್ನನ್ನ ಪೂಜಿಸಬೇಕಂತ ಈ ಕರಗಿನಿಂದ ನಿನ್ನನ್ನ ಹೊಡೆಯುವ ಹಾಗೆ ಮಾಡಿ, ನಿನ್ನನ್ನ ಸ್ತುತಿಗೈಯಬೇಕಂತ ಈ ನಾಲಿಗೆಯಿಂದ ನಿನ್ನ ಬಗ್ಗೆ ಅವಹೇಳನದ ಮಾತನಾಡುವ ಹಾಗೆ ಮಾಡಿ, ಈ ರೀತಿಯಾಗಿ ನನ್ನಿಂದ ಅಪರಾಧವನ್ನ ವಹಿಸುವುದಕ್ಕೆ ಕಾರಣ ಏನು ಸ್ವಾಮಿ? ನನ್ನನ್ನು ಕೊಲ್ಲಬೇಕು. ಶರಣನೆ ಅವತರಿಸು ಶರಣನೆ ಅವತರಿಸು ಬಿಂದಕ್ಕೆ ವರದಿಯನದ ಪುರಿಸು ಬಿಂದಕ್ಕೆ ವರದಿಯನದ ಪುರಿಸು ದರ್ಶನ ಇರುವೆ ಮುಂದಿನ ಯುಗದೊಳು ದರ್ಶನ ಇರುವೆ ಮುಂದಿನ ಯುಗದೊಳಗಿರು ನೀನಾವರೆಗೆ ಗಮನದೆಯ ಸ್ವಾಮಿ, ನಿನ್ನ ನಿರ್ಮಲವಾದಂತಹ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿದ್ದೇನೆ. ಹಿಂದೆ ನಾನು ರಾಮಾವತಾರದಲ್ಲಿದ್ದಾಗ ಶರಣ ಶ್ರೇಷ್ಠರಾದಂತಹ ನಿಮ್ಮೆಲ್ಲರನ್ನ ಜೊತೆಗೂಡಿಸಿಕೊಂಡು ಆಡಿದ ಒಂದು ಮಾತನ್ನು ನೆನಪು ಮಾಡಿದ್ದೆ. ಯುಗ ಯುಗದಲ್ಲಿ ನಿನಗೆ ದರ್ಶನವನ್ನು ಕೊಡುತ್ತೇನೆ ಎನ್ನುವುದಾಗಿ ಹೇಳಿದ. ಮುಂದಿನ ಯುಗದಲ್ಲಿ ನಾನು ಯಾವುದೇ ಅವತಾರವನ್ನ ಎತ್ತಿ ಬರಲಿ, ನಿಮಗೆ ಮಾತ್ರ ರಾಮನಾಗಿಯೇ ಕಾಣಿಸಿಕೊಡುತ್ತೇನೆ. ಸ್ವಾಮಿ, ಒಂದು ಆಡಿದ ಆ ಮಾತಿಗಾಗಿ ಇವತ್ತು ನಿಮ್ಮೆಲ್ಲವರಿಗೆ ಸ್ವಾಮಿ, ನೀನು ಹೀಗೆ ಭಕ್ತ ಮೊದಲೇ ಬಂದದ್ದು ನಾನು ಅವಹೇಳನ
ಆದ್ರೆ ಹಾ. ಯಾಕೆ ನನಗೆ ಅರಿವಿಲ್ಲದ ಹಾಗೆ ಬಂತು. ನಾನು ಬಂದದ್ದು ಏನು ಅಪವಾದವನ್ನ ಹೊತ್ತು ಬಂದಿದ್ದೇನೆ ಸ್ವಾಮಿ? ಹೌದಯ್ಯ, ಕೇವಲ ಸ್ಯಮಂತಕ ಮಣಿಗಾಗಿ ಕೃಷ್ಣ ಬಂಧುವನ್ನೇ ಕೊಂದ ಇಂತಹ ನಿಂದನೆಗೆ ನಾನು ಗುರಿಯಾಗಿದ್ದೇನೆ. ಹಾಗಾಗಿ ತಡ ಮಾಡಬೇಡ, ಆ ಸ್ಯಮಂತಕ ಮಣಿಯನ್ನ ನನಗೆ ಕೊಡು. ಆದಿದೇವರ ದೇವ ನಿನ್ನೊಡನೆ ಉಳಿದು ನಾ ಕಾದಿದ ಪರಾಧ ಪರಿಹಾರ ಕೆನ್ನಯ ಸುತಜಾಂಬವತಿ ಎಂಬಿವಳ ಸಾದರತಿ ಸ್ವೀಕರಿಸೋ. ಆದಿ ದೇವರ ದೇವನು ಎಲ್ಲವನ್ನು ನಿಗ್ರಹಿಸುವವು, ಎಲ್ಲವನ್ನ ಸಲಹುವವು, ಎಲ್ಲರ ರಕ್ಷಣೆ ಮಾಡುವ ಮಹಾ ಮಹಿಮನಿ. ಹಾಗಿರುವಾಗ ನಿನ್ನ ಅಪೇಕ್ಷೆ ನಾನು ಅಲ್ಲಗಳೆಯುವುದಿಲ್ಲ. ಆದರೂ ಒಂದು ಮಾತು. ಏನು ಜಾಂಬವ? ನಾನು ಇನ್ನು ಕಾಲ ಬದುಕಿದ್ದೇನೆ. ಕಾಡಿನಲ್ಲಿ ಬದುಕಿದರು ಅದಕ್ಕೆ ನನ್ನ ಜೀವನ ಆದೀತು. ಈ ಕಡೆಯಲ್ಲಿ ನೋಡು, ನನಗೆ ಮಗಳು ಜಾಂಬವತಿಯ ಇವಳನ್ನು ನಿನ್ನ ಕರದ ಮೇಲೆ ಅನಾಥ ರಕ್ಷಕನಾದ ನೀನು ಅನಾಥಳ ಅಂತ ಇವಳನ್ನ ರಕ್ಷಣೆ ಮಾಡಬೇಕು. ಜೊತೆಯಲ್ಲಿ ಸಮಂತಕಮಣಿ ಅದನ್ನು ನಿಮಗೆ ಯಾಕೆಂತಂದ್ರೆ ಅಪವಾದ ಬಂದದ್ದು ನಿನಗೆ. ದೇವರಿಗೆ ಬಂದಂತ ಅಪವಾದವನ್ನು ಭಕ್ತನಾದವನು ಪರಿಹಾರ ಗೈಯುವುದಕ್ಕೆ ಸಾಧ್ಯ ಉಂಟು ಎಂದಾದ ಲಕ್ಷಣ ಅದನ್ನ ಪರಿಹಾರ ಮಾಡಬೇಕು. ಆದರೂ ಈ ರೀತಿಯಾದಂತ ಅಪವಾದ ನಿಮ್ಮ ಪಾಲಿಗೆ ಬಂತು ಅಂತ ಮುಂದೆ ಸಾಮಾನ್ಯ ಜನರಿಗೆ ಅಪವಾದ ಬಂತು ಅಂತ ಏನು ಇಂತಹ ಘಟನೆ ನನ್ನ ಜೀವನದಲ್ಲಿ ಯಾಕಾಯ್ತು? ಚೌತಿಯ ಚಂದಿರನನ್ನು ನೋಡಿದ್ದರಿಂದ ಅದಕ್ಕಾಗಿ ನನ್ನ ಮೇಲೆ ಕಳ್ಳತನದ ಅಪವಾದ ಬಂತು. ಹಾಗಾದರೆ ಮುಂದೆ ಇದನ್ನು ನೋಡಿ ತಿಳಿದುಕೊಳ್ಳಬೇಕಾಗುತ್ತೇನು? ಇಂತಹ ಪ್ರಸಂಗವನ್ನು ನೋಡಿದರೂ ಕಳ್ಳತನದಂತಹ ಅಪವಾದ ಯಾವತ್ತಿಗೂ ಬರುವುದಿಲ್ಲ. ಮುಂದೆ ಯಾರಾದರೂ ಜ್ಯೋತಿಯ ಚಂದ್ರನಂತೆ ನೋಡಿದರೆ ಇಂತಹ ಈ ಪ್ರಸಂಗವನ್ನು ನೋಡಬೇಕು. ಜಾಂಬವತಿಗಳು ಅಷ್ಟೇ ಅಲ್ಲದೆ ಚತುರ್ದಶಿಯ ದಿನದಂದು ಅನಂತನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ಅವರ ದೋಷ ಮುಕ್ತರಾಗುತ್ತಾರೆ. ಸ್ವಾಮಿ ನಮೋ ನಮಃ. ನಾನು ನಿಮ್ಮ ಧ್ಯಾನದಲ್ಲಿ ಮೋಕ್ಷದ ಕುರಿತಾಗಲ್ಲ ಯೋಚನೆ ಮಾಡುವುದು ಅಲ್ಪಾಂತ್ಯದಲ್ಲಿ ಪಂದ್ಯವನ್ನು ನೀವು ಮಾಡಬೇಕು. ನನ್ನ ನಾಮ ಮೋಕ್ಷ. ನಮೋ